ಫುಲ್ ಅಲರ್ಟ್ ಆಗಿದ್ದಾರಂತೆ. ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ, 28ಕ್ಕೆ 28 ಗೆಲ್ತೇನೆ ಅಂತ ವಿಜೇಂದ್ರನ ಹೇಳ್ಬಿಟ್ಟಿದ್ದಾರೆ. ಹೆಂಗೆ ಗೆಲ್ತಾರೆ ಅಂತೇಳಿ ಅಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಒಂದು ಟಕ್ಕರ್ ಕೊಡ್ತಾ ಇದ್ದಾರೆ. ಕಮಲ ಪಡೆ ಒಂದು ಭರ್ಜರಿ ಟೀಮನ್ನು ಕಟ್ಟಿದೆ. ಈಗ ಪದಾಧಿಕಾರಿಗಳ ಪಟ್ಟಿ ಆಯಿತು, ಅದಾದ ನಂತರ ಪ್ರತಿ ಜಾತಿಗೂ ಮಣೆ ಹಾಕಲಾಗಿದೆ, ಅದಾದ ನಂತರ ಪ್ರಾದೇಶಿಕವಾರು ಒಂದು ಪ್ರಯತ್ನಗಳಾಗ್ತಾ ಇದೆ. ಒಂದು ಕಡೆ ಬಸವನಗೌಡ ಪಾಟೀಲ್ ಯತ್ನಾಳ್ ರೆಬೆಲ್ ಆಗಿದ್ದಾರೆ, ಸೋಮಣ್ಣ ರೆಬೆಲ್ ಇರ್ಬೋದು, ಅರವಿಂದ್ ಬೆಲ್ಲದ್ ರೆಬೆಲ್ ಇರ್ಬೋದು, ಸಿಟಿ ರೆಬೆಲ್ ಇರ್ಬೋದು. ಈಗ ಹಾಕಿರುವಂಥ ಒಂದು ಟೀಮ್ ಇದೆಯಲ್ಲ, ರೆಡಿ ಮಾಡಿರುವಂಥ ಟೀಮ್ ಇದೆಯಲ್ಲ, ಅದು ಈ ಒಂದು ಭಿನ್ನಮತವನ್ನು ಶಮನಗೊಳಿಸ್ಬೋದು. ಆ ಟೀಮ್ ನೋಡ್ಕೊಂಬರೋಣ ಬನ್ನಿ, ಯಾವ ರೀತಿ ಇದೆ ಈ ಟೀಮ್. ಕರ್ನಾಟಕ ವಿಧಾನ ಪರಿಷತ್ ವಿಪಕ್ಷ ನಾಯಕನಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ಆಯ್ಕೆ ಮಾಡಲಾಗಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಸೂಚನೆ ಮೇರೆಗೆ ಶ್ರೀನಿವಾಸ ಪೂಜಾರಿಗೆ ವಿಜಯೇಂದ್ರ ಪರಿಷತ್ ವಿಪಕ್ಷ ನಾಯಕ ಸ್ಥಾನ ನೀಡಿದ್ದಾರೆ. ಎನ್ ರವಿಕುಮಾರ್, ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವರ ನಡುವೆ ವಿಧಾನ ಪರಿಷತ್ ವಿಪಕ್ಷ ಸ್ಥಾನಕ್ಕೆ ಪೈಪೋಟಿ ಇತ್ತು. ಸಹಜವಾಗಿ ಒಂದು ರಾಜಕೀಯ ಪಕ್ಷ ಸರ್ವರನ್ನೊಳಗೊಂಡ ಸಂಘಟನೆಯನ್ನು ಮಾಡುತ್ತೆ. ಎಲ್ಲ ಜಾತಿಯವರು ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಒಂದು ಸಮತೋಲವನ್ನು ಕಾಯ್ದುಕೊಳ್ಬೇಕಂತ ಹೊಣೆಗಾರಿಕೆ ರಾಜಕೀಯ ಪಕ್ಷಕ್ಕೆ ಇದೆ. ನಮ್ಮ ಪಾರ್ಟಿಯಲ್ಲೂ ಕೂಡ ಅಲ್ಲಿ ಕೆಳಮನೆಯಲ್ಲಿ ಮೇಲ್ಮನೆಯಲ್ಲಿ ವಿರೋಧ ಪಕ್ಷ ನಾಯಕರು, ಚೀಫ್ ವಿಪ್ಗಳು, ಉಪನಾಯಕರು, ರಾಜ್ಯ ಅಧ್ಯಕ್ಷರು ಇದನ್ನೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಆಯ್ಕೆಯನ್ನು ಮಾಡಿರ್ತಾರೆ ಅಂತ ನನಗನ್ಸುತ್ತೆ. ವಿಧಾನ ಪರಿಷತ್ ವಿಪಕ್ಷ ನಾಯಕನ ಜೊತೆಗೆ ವಿಧಾನಸಭೆ ಉಪನಾಯಕ, ಮುಖ್ಯ ಸಚೇತಕರನ್ನು ಸಹ ನೇಮಕ ಮಾಡಲಾಗಿದೆ. ಪರಿಷತ್ನ ವಿಪಕ್ಷದ ಉಪನಾಯಕನಾಗಿ ಸುನಿಲ್ ವಲ್ಯಾಪುರೆ, ವಿಧಾನಸಭೆಯ ವಿಪಕ್ಷ ಉಪನಾಯಕನಾಗಿ ಅರವಿಂದ ಬೆಲ್ಲದ್ ನೇಮಕವಾಗಿದ್ದಾರೆ. ವಿಧಾನಸಭೆಯ ಮುಖ್ಯ ಸಚೇತಕರಾಗಿ ದೊಡ್ಡನಗೌಡ ಪಾಟೀಲ್, ಪರಿಷತ್ ಮುಖ್ಯ ಸಚೇತಕರಾಗಿ ರವಿಕುಮಾರನ್ನ ನೇಮಿಸಲಾಗಿದೆ. ಹಾಗಿದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಶಮನವನ್ನು ತಣಿಸೋದಕ್ಕೆ ಸಫಲರಾದ್ರ? ಜಾತಿ ರಾಜಕಾರಣ ಮತ್ತು ಜಾತಿವಾರು ಮತ್ತು ಪ್ರಾದೇಶಿಕವಾರು ನೋಡಿದಾಗ ನಿಮ್ಗೆ ಅನಿಸ್ತಾ ಇದೆಯಾ? ಒಮ್ಮೆ ಪದಾಧಿಕಾರಿಗಳ ಪಟ್ಟಿ ನೆನೆ ನೋಡಿದ್ರಿ, ಈಗ ಇಡೀ ಟೀಮ್ ತೋರಿಸ್ತೀನಿ. ಅಧ್ಯಕ್ಷ ಯಾರು, ವಿರೋಧ ಪಕ್ಷದ ನಾಯಕ ಯಾರು, ವಿರೋಧ ಪಕ್ಷದ ಉಪನಾಯಕ ಯಾರು, ಬನ್ನಿ ಆ ಟೀಮ್ ನೋಡೋಣ ಬನ್ನಿ ಯಾವ ರೀತಿ ಇದೆ. ಮೊದಲಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವರು, ಹಾಗಾಗಿ ಲಿಂಗಾಯತರ ಖುಷ್, ರೈಟ್. R ಅಶೋಕ್ ವಿಪಕ್ಷ ನಾಯಕ, ಒಕ್ಕಲಿಗ ಸಮುದಾಯದವರು ಖುಷ್. ಅದರ ನಡುವೆ ಇರ್ಬೋದು, ಅಯ್ಯಂಪಯ್ಯ ಇದ್ದೇ ಇರುತ್ತೆ. ವಿಜೇಂದ್ರ ಆದ ತಕ್ಷಣ ಲಿಂಗಾಯತ ಎಲ್ಲರೂ ಸಮಾಧಾನ ಆದರು ಅಂತಲ್ಲ, ಆದರೆ ಪ್ರಯತ್ನ ನೋಡಿ. ಈಗ ವಿಪಕ್ಷದ ಉಪನಾಯಕ ಯಾರು? ಲಿಂಗಾಯತ ಅರವಿಂದ್ ಬೆಲ್ಲದ್ ಇಲ್ಲಿ ತನಕ ಒಂದು ರೀತಿಯಲ್ಲಿ ರೆಬೆಲ್ ಆಗಿದ್ದರು. ನಿನ್ನೆ ಪದಾಧಿಕಾರಿಗಳ ಪಟ್ಟಿ ಬಂದ ನಂತರ ಅವರ ಮಾತುಕತೆ ಅಥವಾ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗಿದೆ. ಒಂದು ರೀತಿಯಲ್ಲಿ ವಿಜೇಂದ್ರ ಜೊತೆ ಅಡ್ಜಸ್ಟ್ ಆಗುವಂತೆ ಕಂಡು ಬರ್ತಾ ಇದೆ ವಿಪಕ್ಷ ಉಪನಾಯಕ. ಇನ್ನು ದೊಡ್ಡನಗೌಡ ಪಾಟೀಲ್ ಸಚೇತಕ, ಚೀಫ್ ವಿಪ್ ಅಂತಂದರೆ ನಾಳೆ ಮೀಟಿಂಗ್ ಬರಬೇಕು, ಎಲ್ಲ ಇವರ ಅಂಡರಲ್ಲಿ ಬರುತ್ತೆ. ಸೊ ಚೀಫ್ ವಿಪ್ ಅದು ಕೂಡ ಲಿಂಗಾಯತ. ಈಗ ವಿಧಾನ ಪರಿಷತ್ ಬರೋಣ. ಕೋಟಾ ಶ್ರೀನಿವಾಸ್ ಪೂಜಾರಿ ಪರಿಷತ್ ವಿಪಕ್ಷ ನಾಯಕರಾಗಿದ್ದಾರೆ. ಈಡಿಗ ಅಂದರೆ OBC ಅಲ್ಲಿ ಬರುತ್ತೆ, OBC ಹಿಂದುಳಿದ ವರ್ಗಕ್ಕೆ ಬರುತ್ತೆ ಈಡಿಗ. ಮತ್ತೊಂದು ಕಡೆ ಸುನಿಲ್ ವಲ್ಯಾಪುರೆ ಪರಿಷತ್ ವಿಪಕ್ಷ ಉಪನಾಯಕ, ಅಲ್ಲೂ ಕೂಡ ಉಪನಾಯಕ ಅಂತಿರುತ್ತೆ. ಬೋವಿ ಸಮಾಜ ಕೊಟ್ಟಿದ್ದಾರೆ, ಅಲ್ಲಿ ಬೋವಿ ಸಮಾಜವನ್ನು ಸಮಾಧಾನ ಪಡಿಸುವಂಥ ಪ್ರಯತ್ನ. ಎನ್ ರವಿಕುಮಾರ್ ಪರಿಷತ್ ಸಚೇತಕ, ದಲಿತ ಸಮುದಾಯಕ್ಕೆ ಸೇರಿದವರು. ಅಲ್ಲಿ ಅವರು ಕೂಡ ಒಂದು ಫೈಟಲ್ಲಿದ್ದರು, ಅಂದರೆ ಉಪಾಧ್ಯಕ್ಷ ಸ್ಥಾನ, ಅಂದರೆ ಸಭಾನಾಯಕ ಸ್ಥಾನ ಬೇಕು ಅಂತ ವಿಧಾನ ಪರಿಷತ್ ಅವರಿಗೆ ಪರಿಷತ್ ಸಚೇತಕ ಸ್ಥಾನಮಾನವನ್ನು ಕೊಡಲಾಗಿದೆ. ಮತ್ತೊಂದು ಛಲವಾದಿ ನಾರಾಯಣಸ್ವಾಮಿ ಅವರು ಇದ್ದರು. ನಾರಾಯಣಸ್ವಾಮಿಯವರು ದಲಿತ ಕ್ಯಾಟಗರಿಗೆ ಬರುತ್ತೆ. ಆದರೆ 40 ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿದ್ದಂಥ ನಾರಾಯಣಸ್ವಾಮಿ ಅವರಿಗೆ ಒಂದು MLC ಮಾಡಲಿಲ್ಲ. ಆ MLC ಮಾಡಿದ್ದು ಯಡಿಯೂರಪ್ಪನವರು. ಹಾಗಿರುವಾಗ ಮತ್ತೊಂದು ಕಡೆ ಕೋಲಾರದಲ್ಲಿ ಅವರು ಲೋಕಸಭಾ ಅಭ್ಯರ್ಥಿ ಅಂದರೆ ಆಕಾಂಕ್ಷಿ, ಆದರೆ ಚೀನಾರಾಮ್ ಇರೋ ತನಕ ಸ್ವಲ್ಪ ಕಷ್ಟ ಇದೆ. ಮತ್ತೊಂದು ಕಡೆ ಸುನಿಲ್ ಕುಮಾರ್ ಮುಖ್ಯವಾಗಿ ಈಡಿಗ ಸಮುದಾಯಕ್ಕೆ ಸೇರಿದಂಥವರು, OBC. ಇವರದ್ದು ಕೂಡ ಹೆಸರು ಬಹಳ ಮುಖ್ಯವಾಗಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕೇಳಿಬಂದಿತ್ತು. ಆಮೇಲೆ ವಿಪಕ್ಷ ನಾಯಕನ ಸ್ಥಾನಕ್ಕೆ ಅಂದರೆ ಅಶೋಕ್ ಅವರ ಸ್ಥಾನಕ್ಕೆ ಮತ್ತು ವಿಜೇಂದ್ರ ಸ್ಥಾನಕ್ಕೆ ಕೇಳಿಬಂದಿತ್ತು ಸುನಿಲ್ ಕುಮಾರ್. ಓಕೆ, ಹಿಂದುಳಿದ ವರ್ಗಗಳ ನಾಯಕ. ಹಿಂದುಳಿದ ವರ್ಗ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ BJP. ಸೊ ಹಾಗಿರುವಾಗ ಇವರನ್ನು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಲಾಗಿದೆ. ಪ್ರಧಾನ ಕಾರ್ಯದರ್ಶಿ 4 ಜನ ಇದ್ದಾರೆ. ಪಿ ರಾಜೀವ್ ಇದ್ದಾರೆ, NS ನಂದೀಶ್ ರೆಡ್ಡಿ ಇದ್ದಾರೆ, ಪ್ರೀತಮ್ ಗೌಡ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಯಾಕೆ ಸುನಿಲ್ ಕುಮಾರ್ ಅವರನ್ನು ತಗೊಂಡೆ ಅಂತಂದರೆ, ಇವರೊಂದು ಕಾಲದಲ್ಲಿ ಮುಖ್ಯಮಂತ್ರಿ ಹೆಸರುಗಳು ಕೇಳಿ ಬರ್ತಾ ಇತ್ತು ಬೊಮ್ಮಾಯಿ ಆದಾಗ. ಅದಾದ ನಂತರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೇಳಿ ಬರ್ತಾ ಇತ್ತು. ಅದಾದ ನಂತರ ವಿಪಕ್ಷ ನಾಯಕನ ಸ್ಥಾನಕ್ಕೆ ಕೇಳಿ ಬರ್ತಾ ಇತ್ತು. ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಿದ್ದಾರೆ. ಹಾಗಿದ್ರೆ ಈ ಎಲ್ಲ ಕೋಪಿಸ್ಟರು ಇದ್ದಾರಲ್ಲ, ಎಲ್ಲ ಕೋಪಗೊಂಡವರು, ಎಲ್ಲ